ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಹನಿಕೋಮ್ ಡಿಸೈನ್ ಕೇಳಿರ್ತೀರಲ್ವ. ಸೊ ಆ ಡಿಸೈನು ಇಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಸೀರೆಗೆ ಥ್ರೆಡ್ ಹಾಕ್ಕೊಬೇಕಾಗುತ್ತೆ. ಸೊ ಅದೇ ಮೇನ್ ಇರೋದು. ಅದು ಯಾವ ರೀತಿ ಹಾಕ್ಕೋಬೇಕು ಈಸಿಯಾಗಿ ಅಂಥೇಳಿ ಹಾಕ್ಕೊಳ್ಬೇಕು ಅಂತ ನಿಮ್ಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ. 100% ಇದು ಹೊಸ ಮೆಥಡು. ಇನ್ನೂ ಹಳೆ ಮೆಥಡ್ ಫಾಲೋಅಪ್ ಮಾಡ್ತಾಯಿದ್ರೆ ಈ ಒಂದು ಹೊಸ ಮೆಥಡನ್ನ ನೀವು ಟ್ರೈ ಮಾಡಿ ಈಸಿಯಾಗಿ ನೀವು ಥ್ರೆಡ್ನ ಹಾಕ್ಕೊಬೋದು. ಯಾವ ರೀತಿ ಅಂತ ನೋಡೋಣ ಬನ್ನಿ. ನೋಡಿ, ಈ ರೀತಿ ನಾನು ಸ್ಯಾಂಪಲ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಡಿಸ್ಟೆನ್ಸಲ್ಲಿ, ಅರ್ಧ ಇಂಚು ಡಿಸ್ಟೆನ್ಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಆರಳೆ ದಾರ ನಾನು ತೊಗೊಂಡಿದ್ನಲ್ವಾ, ತೋರಿಸಿದ್ನಲ್ಲ ಕಾರ್ಡ್ಬೋರ್ಡಲ್ಲಿ. ಸೊ ತೊಗೊಂಡು ಸೂಜಿಗೆ ದಾರ ಹಾಕ್ಕೊಂಡು ನೋಡಿ, ಈ ರೀತಿ ಎಲ್ಲೆಲ್ಲಿ ಪಾಯಿಂಟ್ ನೀವು ಮಾರ್ಕ್ ಮಾಡಿರ್ತೀರಲ್ವ, ಸೊ ಆ ಪಾಯಿಂಟಲ್ಲಿ ನೀವು ಈ ರೀತಿ ನೋಡಿ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಓಕೆನಾ? ನೋಡಿ, ಎಲ್ಲಿ ಪಾಯಿಂಟ್ ಕಾಣಿಸ್ತಾ ಇದೆ ಅಲ್ವಾ, ಎಲ್ಲಿ ಮಾರ್ಕ್ ಮಾಡಿರ್ತೀರೋ ಸೊ ಅಲ್ಲಿ ನೀವು ಈ ರೀತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆರಳೆ ದಾರ ಅನ್ನೋದು ಆರಳೆ ದಾರ ಹಾಗೇ ಇರಬೇಕು ಕಾರ್ಡ್ಬೋರ್ಡಲ್ಲಿ ಸುತ್ತಿರೋದು. ಸೂಜಿಗೆ ಆ ದಾರನ ಸೂಜಿಗೆ ಹಾಕ್ಕೊಂಡು ಈ ರೀತಿ ಪಾಯಿಂಟ್ ಎಲ್ಲೆಲ್ಲಿ ಇರುತ್ತೋ ಆ ರೀತಿ ಹಾಕ್ಕೊಂಡು ಹೋಗಬೇಕು. ನೋಡಿ, ಎಷ್ಟು ಈಸಿಯಾಗಿ ನೀವು ದಾರನ ಹಾಕ್ಕೊಬೋದು. ಯೂಶಲಿ ನೀವು ಒಂದೊಂದೇ ದಾರ ಹಾಕ್ಕೊಂಡು ಪ್ರತಿ ಸಲಿನೂ ನೀವು ಸೂಜಿಗೆ ದಾರ ಹಾಕ್ಕೊಂಡು ಮಾಡ್ತಾ ಇರ್ತೀರಲ್ವ. ಸೊ ಅದ್ರ ಬದಲು ಇದು ನೋಡಿ ಈಸಿ ಮೆಥಡ್. ನೀವು ಟ್ರೈ ಮಾಡಿ. 100% ಇದು ನ್ಯೂ ಮೆಥಡ್, ಟ್ರಿಕ್ಸ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ನೀವು ಒಂದು ಟ್ರೈ ಮಾಡಿ. ಓಕೆನಾ? ಸೊ ಎಷ್ಟು ಈಸಿ ಅಲ್ವಾ? ನೆಕ್ಸ್ಟ್ ನೋಡ್ಕೊಳ್ಳಿ ಇದು ಕೇರ್ಫುಲ್ಲಾಗಿ. ಮತ್ತೆ ಏನು ಮಾಡಬೇಕು, ಸೂಜಿ ತೆಗ್ದಾದ್ಮೇಲೆ ಈ ರೀತಿ ಹೋಲ್ಡ್ ಮಾಡ್ಕೊಬೇಕು ಪ್ರಾಪರಾಗಿ. ನೀವು ಕೈಯಲ್ಲಿ ನೋಡಿ ಒಂದೊಂದೇ ನೀವು ದಾರನ ಈ ಥರ ತೊಗೊಂಡು ಲೆಫ್ಟ್ ಹ್ಯಾಂಡ್ ತಂಬಿರುತ್ತಲ್ವಾ, ಸೊ ಅಲ್ಲಿ ಈ ರೀತಿ ನೀವು ಈ ಥರ ಮಾಡಿಕೊಂಡು ಇಡ್ಕೊಬೇಕಾಗುತ್ತೆ. ಓಕೆನಾ? ನೋಡಿ, ಕಾರ್ಡ್ಬೋರ್ಡಲ್ಲಿ ನಿಮಗೆ ಥ್ರೆಡ್ ಹಾಗೆ ಇರುತ್ತೆ ಅದು. ಓಕೆನಾ? ಏನು ಮಾಡಬೇಡಿ, ಅದು ಆರಳೆ ದಾರ ಇರುತ್ತಲ್ವ, ಅದು ಹಾಗೆ ಇರುತ್ತೆ ಕಾರ್ಡ್ಬೋರ್ಡಲ್ಲಿ. ನೋಡಿ, ಈ ರೀತಿ ಇದು ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ಓಕೆನಾ? ಸೊ ನೋಡ್ಬೋದು, ಈ ರೀತಿ ಕಾಣಿಸುತ್ತೆ ನಿಮಗೆ. ನೋಡಿ, ಎಷ್ಟು ಈಸಿಯಾಗಿ ನೀವು ದಾರನ ಈ ಥರ ಎಲ್ಲ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನೀವು ಈ ಥರ ದಾರನ ತೊಗೊಬೋದು. ನೋಡಿ, ಎಲ್ಲ ಆಯ್ತಲ್ವಾ? ಸೊ ನೋಡಿ, ಈ ಥರ ಕಾಣಿಸ್ತಾ ಇದೆಯಲ್ಲ, ನಿಮ್ಗೆ ನೋಡ್ಬೋದು ವಿಡಿಯೋದಲ್ಲಿ ಈ ಥರ ಲೂಪ್ ಕಾಣಿಸ್ತಾ ಇದೆ ಅಲ್ವಾ, ಅಂದರೆ ನಿಮಗೆ ಮಧ್ಯ ಅಲ್ಲಿ ಸಿಸರಲ್ಲಿ ಕಟ್ ಮಾಡಬೇಕಾಗುತ್ತೆ. ಥ್ರೆಡ್ ಅಲ್ಲಿ ಕಟ್ ಮಾಡಿದ್ರೆ ನಿಮಗೆ ನೋಡಿ ದಾರ ಈಸಿಯಾಗಿ ಪ್ರತಿ ಸಲನೂ ನೀವು ದಾರ ಹಾಕ್ಕೊಳ್ಳೋ ಬದಲು ಈ ಥರ ಒಂದೇ ಸಲಿಗೆ ಅಟ್ ಎ ಟೈಮ್ ನೀವು ಒಂದು 5 ಸತಿ ನೀವು ಹಾಕ್ಕೊಬೋದು. ಎಷ್ಟು ಈಸಿ ಅಲ್ವಾ? ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಎಷ್ಟು ಈಸಿಯಾಗಿ ನೀವು ದಾರನ ಹಾಕ್ಕೊಬೋದು. ಒಂದೇ ಸಲ ನೀವು ಒಂದೇ ಸಲಿಗೆ 5 ದಾರನ ಹಾಕ್ಕೊಬೋದು. ಪ್ರತಿ ಸಲ ಹಾಕ್ಕೊಳ್ಬೋದು. ಈ ರೀತಿ ಒಂದು ಈಸಿ ಮೆಥಡ್ ಇದು. ಓಕೆ, 100% ಹೊಸ ಟೆಕ್ನಿಕ್ ಇದು. ನೀವು ಈ ಥರನೇ ಟ್ರೈ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಈ ಥರ ಅದೇ ಮೇನ್ ಇರೋದು. ನಿಮಗೆ ಸೀರೆಯಲ್ಲಿ ನೀವು ದಾರ ಬಂದಿಲ್ಲ, ದಾರ ಹಾಕ್ಕೊಬೇಕು ಅಂದರೆ ದಾರ ಹಾಕ್ಕೊಂಡು ನೀವು ಹನಿಕೋಮ್ ಡಿಸೈನ್ ಮಾಡ್ತೀರಿ ಅಂದರೆ ಈ ಟ್ರಿಕ್ಸ್ನ ಡೆಫಿನೆಟಾಗಿ ಫಾಲೋ ಮಾಡಿ. ತುಂಬ ಯೂಸ್ಫುಲ್ ಇದೆ. ಹಾಗೆ ಆದಷ್ಟು ಶೇರ್ ಮಾಡಿ. ಓಕೆನಾ? ವೀಡಿಯೋನ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಈ ರೀತಿ ನಾಟ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಹನಿಕೋಮ್ ಡಿಸೈನ್ನ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಬೋದು. ನಾನಿಲ್ಲಿ 4, 3, 2, 1 ಆ ಥರ ಇದರಲ್ಲಿ ಮಾಡಿ ತೋರಿಸಿದ್ದೀನಿ ನಿಮಗೆ. ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಹನಿಕೋಮ್ ಡಿಸೈನು. ನಿಮಗೆ ಜಾಯಿಂಟಲ್ಲಿ ಬೇಕಾದರೂ ಮಾಡ್ಬೋದು ಅಥವಾ ಸಪ್ರೇಟಾಗೂ ಮಾಡ್ಕೋಬೋದು ಆ ಥರ. ಓಕೆನಾ? ಈ ಥರ ಫಸ್ಟು ನಾಟ್ ಮಾಡ್ಕೊಬೇಕಾಗುತ್ತೆ. ಓಕೆನಾ? ಎಷ್ಟು ಈಸಿ ಅಲ್ವಾ? ನೋಡಿ, ದಾರ ಹಾಕೋದು, ಎಸ್ಪೆಷಲಿ ದಾರ ಹಾಕೋದು ಹನಿಕೋಮ್ ಡಿಸೈನ್ ಎಲ್ಲರೂ ಮಾಡ್ತಿರೋ ಗೊತ್ತು, ಆದರೆ ಗೊತ್ತಿರುತ್ತೆ ಯೂಶಲಿ. ಬಟ್ ಏನು ಅಂದರೆ ಈ ರೀತಿ ಫಸ್ಟ್ ಥ್ರೆಡ್ ಹಾಕ್ಕೊಳ್ಳೋದೇ ಇರೋದಲ್ವಾ. ಎಷ್ಟು ಸಲ ನೀವು ಥ್ರೆಡ್ ಹಾಕ್ಕೊತೀರಾ, ಪ್ರತಿ ಸಲ ಹಾಕ್ಕೊಳ್ಳೋ ಬದಲು ಈ ರೀತಿ ನೀವು ಟೆಕ್ನಿಕ್ನ ಯೂಸ್ ಮಾಡಿ. ಇದಂತೂ ಹೊಸ ಟೆಕ್ನಿಕ್. ಓಕೆನಾ? ಸೊ ನೀವು ಡೆಫಿನೆಟಾಗಿ ಯೂಸ್ ಮಾಡಿ. ಯಾರಾದರೂ ಇನ್ನೂ ಹಳೆ ಮೆಥಡೇ ಫಾಲೋ ಮಾಡ್ತಾಯಿದ್ರೆ ಈ ಥರ ಒಂದು ಹೊಸ ಮೆಥಡ್ ನೀವು ಶೇರ್ ಮಾಡಿ ಬೇರೆಯವ್ರಿಗೂ, ಹಾಗೆ ನೀವು ಈ ಥರ ಫಾಲೋ ಮಾಡಿ. ಓಕೆನಾ? ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲ ಥ್ರೆಡ್ಡು ತೊಗೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಈಕ್ವಲ್ ಬರಬೇಕಲ್ವಾ, ಸೊ ಹಾಗಾಗಿ. ಸೊ ನೆಕ್ಸ್ಟ್ ಏನು ಮಾಡೋದು, ಈಗ ಸ್ಟಾರ್ಟ್ ಮಾಡೋಣ. ನೋಡಿ, ಹನಿಕೋಮ್ ಡಿಸೈನು. ಸೊ ಸ್ಟಾರ್ಟಿಂಗಲ್ಲಿ ನೋಡಿ ಎಲ್ಲ ಥ್ರೆಡ್ಡು ತೊಗೊಂಡು ನೆಕ್ಸ್ಟ್ ಥ್ರೆಡ್ಡಲ್ಲೇ ಅರ್ಧ ತೊಗೋಬೇಕು. ಓಕೆನಾ? ಸೊ ನೋಡಿ, ಈ ರೀತಿ ಹನಿಕೋಮ್ ಡಿಸೈನು ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ಕೋಬೋದು. ಬಟ್ ಮೆಥಡೆಲ್ಲ ಸೇಮೇ ಇರುತ್ತೆ. ಓಕೆನಾ? ಸೊ ನೋಡ್ಬೋದು ನೋಡಿ ಇಲ್ಲಿ. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಅರ್ಧ ಇರುತ್ತಲ್ವಾ, ಅರ್ಧ ಮತ್ತು ರೈಟ್ ಸೈಡಲ್ಲಿ ನೋಡ್ಬೋದು, ಅದರಲ್ಲಿ ಅರ್ಧ ತೊಗೊತಾ ಇದ್ದೀನಿ. ಓಕೆನಾ? ರೈಟ್ ಸೈಡಲ್ಲಿ ಅರ್ಧ ತೊಗೊಳ್ಳಿ. ಎರಡೂ ಸೇರಿ ನಾಟ್ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ? ಟ್ವಿಸ್ಟ್ ಮಾಡಿಬಿಟ್ಟು ಸ್ವಲ್ಪ ಈ ರೀತಿ ನಾಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಮತ್ತೆ ಹಾಗೆ ಕಂಟಿನ್ಯೂ ಆಗುತ್ತೆ. ಮತ್ತು ಲೆಫ್ಟಲ್ಲಿ ಅರ್ಧ ಇರುತ್ತೆ, ರೈಟಲ್ಲಿ ಅರ್ಧ ತೊಗೊಂಡು
ದಾರದಲ್ಲಿ ಅರ್ಧ ತೊಗೊಂಡು ಎರಡು ಸೇರಿ ನಾಟ್ ಮಾಡಿ. ಓಕೆ, ಸೊ ನೋಡಿ ಈ ರೀತಿ ನಾಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಾಟ್ ಮಾಡಾದಮೇಲೆ ಮತ್ತೆ ನೋಡಿ ಲಾಸ್ಟ್ ಆಯ್ತಲ್ವಾ, ಈಗ ಲೆಫ್ಟದು ಮತ್ತು ರೈಟದು ಪೂರ್ತಿ ರೈಟ್ ಸೈಡ್ ಪೂರ್ತಿ ಸೇರಿಸಿ. ಬಿಕಾಸ್ ನಾನಿಲ್ಲಿ ಡಿವೈಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಹನಿಕುಮ್ ಡಿಸೈನ್ ಒಂದು ಸೆಟ್ ಥರ ಮಾಡ್ತಾಯಿದ್ದೀನಿ. ಸೊ ಈ ರೀತಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಗೇನು ಮತ್ತು ಇವೆರಡು ನೋಡ್ಬೋದು, ಸೇಮ್ ಅದೇ ಥರನೇ ಫಾಲೋಅಪ್ ಮಾಡಿ. ಮತ್ತೆ ನೋಡಿ, ಸೊ ನೋಡಿ ಈ ರೀತಿ ಸೇರಿಸಿ ನೀವು ನಾಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಮತ್ತೆ ಏನು ಮಾಡಬೇಕು ನೋಡಿ, ಲೆಫ್ಟಲ್ಲಿ ಅರ್ಧ ಇರುತ್ತಲ್ವಾ, ರೈಟ್ ಸೈಡಲ್ಲಿ ಅರ್ಧ ತೊಗೊಳ್ಳಿ. ಅರ್ಧ ತೊಗೊಂಡು ರೈಟ್ ಸೈಡಲ್ಲಿ ಅರ್ಧ ತೊಗೊಂಡು ಥ್ರೆಡ್ಡನ್ನ ಸೊ ಎರಡು ಸೇರಿ ನಾಟ್ ಮಾಡ್ಕೊಳ್ಳಿ. ಮತ್ತು ಈಗ ಅಗೇನು ಲೆಫ್ಟಲ್ಲಿ ನೋಡಿ ಅರ್ಧ ಇರುತ್ತಲ್ವಾ, ಮತ್ತು ನೀವು ರೈಟ್ ಸೈಡಲ್ಲಿ ಪೂರ್ತಿ ಥ್ರೆಡ್ ತೊಗೊಂಡು ನಾಟ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡಿ ಇಷ್ಟೇ. ಓಕೆನಾ. ಇದೇ ಥರ ನೀವು ಒಂದು ಬರೋವರೆಗೂ ಮಾಡ್ತಾನೆ ಇರಬೇಕು ಇದು ಡಿಸೈನ್. ಓಕೆನಾ. 4 ಇದೆ ಸ್ಟಾರ್ಟಿಂಗಲ್ಲಿ 1 2 3. ಓಕೆನಾ. 4 ಇದೆ ಸ್ಟಾರ್ಟಿಂಗಲ್ಲಿ ನೋಡ್ಬೋದು. ನೆಕ್ಸ್ಟ್ ನೋಡಿ ಅಗೇನ್ ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೀವು. ಓಕೆನಾ. ಸೊ ನಾನು ಇಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂದರೆ 4 3 2 1 ಆ ಥರ ಇದರಲ್ಲಿ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ವೇರಿಯೇಷನ್ ಮಾಡ್ಕೊಬೋದು. ಸೊ ಸ್ಟಾರ್ಟಿಂಗಲ್ಲಿ ನೋಡ್ಬೋದು 4 ಇದೆ, ನೆಕ್ಸ್ಟ್ 3 ಬಂದಿದೆ, ನೆಕ್ಸ್ಟ್ 2. ಸೊ ನೆಕ್ಸ್ಟ್ ಎಲ್ಲ ಎರಡು ಸೇರಿಸಿ 1 ಮಾಡಿದೆ. ಸೊ ಫೈನಲಾಗಿ 1 ಬಂತು ನೋಡಿ, ಆ ಗ್ಯಾಪ್ ಅನ್ನೋದು 1 ಬಂದಿದೆ. ಸೊ ಇಷ್ಟೇ ಆಯ್ತಿದ್ದು. ಓಕೆನಾ. 1 ಬರೋವರೆಗೂ ಮಾಡ್ಕೊಬೇಕಷ್ಟೆ. ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಈ ರೀತಿ ನೀವು ಥ್ರೆಡ್ ಇರುತ್ತಲ್ಲ ಅದೇ ಥ್ರೆಡ್ಡನ್ನು ತೊಗೊಂಡು ಅದರೊಳಗಡೆ ಹಾಕಿ ಕುಚ್ಚು ಕಟ್ಟಬೇಕು. ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿದ್ದೆ, ಅದು ಡಿಲೀಟ್ ಆಗೋಗಿದೆ. ಸೊ ಹಾಗಾಗಿ ವಿಡಿಯೋ ಶೂಟೇ ಆಗಿಲ್ಲ ಅದು. ಸೊ ಹಾಗಾಗಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ. ಇದನ್ನೇ ಮಾಡಿದ್ದೆ, ಅದು ವಿಡಿಯೋ ಶೂಟ್ ಆಗಿಲ್ಲ. ಸೊ ಅದಕ್ಕೆ ಈ ರೀತಿ ಕಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ನಿಮಗೆ ಕುಚ್ಚು ಕಟ್ಟೋದು ಗೊತ್ತಿಲ್ಲ ಅಂದರೆ ಅದು ವಿಡಿಯೋ ಇದಾಗಿತ್ತಲ್ವಾ, ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಒಂದು ಐಡಿಯಾ ಗೊತ್ತಾಗಲಿ ಅಂತೇಳಿ ಯಾವ ರೀತಿ ಕುಚ್ಚು ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಮೆಥಡೇ ನೀವು ಫಾಲೋ ಮಾಡಿ ನೋಡಿ. ಆದರೆ ಏನು ಅಂದರೆ ಅಲ್ಲಿ ನೀವು ಅದೇ ಥ್ರೆಡ್ಡನ್ನೇ ಯೂಸ್ ಮಾಡಬೇಕು, ಎಕ್ಸ್ಟ್ರಾ ಥ್ರೆಡ್ ಏನೂ ಇಲ್ಲ. ಸೊ ಯೂಸ್ ಮಾಡಿಕೊಂಡು ಅದೇ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ನೀವು ಕುಚ್ಚು ಕಟ್ಬೋದು. ಇನ್ನೂ ದಪ್ಪ ಬೇಕಂದರೆ ಎಕ್ಸ್ಟ್ರಾ ಥ್ರೆಡ್ ಹಾಕ್ಕೋಬೋದು. ಸೊ ನೋಡಿ ಈ ರೀತಿ ನೀವು ಜರಿ ಥ್ರೆಡ್ಡನ್ನು ಸುತ್ತಬಿಟ್ಟು ಒಂದು 2-3 ಸಲ ಸುತ್ತಬಿಟ್ಟು ನಾಟ್ ಮಾಡಿ, ಮತ್ತು ನಿಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಅಂದರೆ ಲೆಂತ್ಗೆ ನೀವು ಕಟ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಸೈಡಲ್ಲೂ ನಾಟ್ ಮಾಡಿ ಗ್ಲೂ ಮಾಡಬೇಕಾಗುತ್ತೆ. ಅಷ್ಟೇ ಸಿಂಪಲ್. ಇದು ಕುಚ್ಚು ಕಟ್ಟೋದು ತೋರಿಸಿದ್ದೀನಿ ಇಲ್ಲ ಅಷ್ಟೇ. ಬಟ್ ಏನು ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಹನಿಕೂಮ್ ಡಿಸೈನು ಮೇನ್. ನಿಮಗೆ ಹನಿಕೂಮ್ ಡಿಸೈನ್ ಮಾಡೋಕ್ಕೆ ಎಕ್ಸ್ಟ್ರಾ ಥ್ರೆಡ್ಡು ನೀವು ಸೀರೆಗೆ ಹಾಕ್ಕೊತೀರಲ್ವಾ, ಸೊ ಆವಾಗ ನೀವು ಈ ಮೆಥಡನ್ನ ಡೆಫಿನೆಟಾಗಿ ಫಾಲೋ ಮಾಡಿ. ಓಕೆನಾ. ಈಸಿ ಮೆಥಡು. ಸೊ ಅದೊಂದು ನಿಮಗೆ ಇಂಪಾರ್ಟೆಂಟ್. ಓಕೆನಾ. ಸೊ ಡೆಫಿನೆಟಾಗಿ ನೀವು ಅದು ವಾಚ್ ಮಾಡಲೇಬೇಕು, ಮಿಸ್ ಮಾಡ್ಕೊಬೇಡಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ. ಓಕೆನಾ. ಸೊ ಎಲ್ಲರಿಗೂ ಯೂಸ್ ಆಗುತ್ತಲ್ವ. ಇನ್ನೂ ಹಳೆ ಮೆಥಡ್ ಏನಾದರೂ ಫಾಲೋಅಪ್ ಮಾಡ್ತಾಯಿದ್ರೆ ಈ ಒಂದು ಹೊಸ ಮೆಥಡು ನೀವು ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಟೈಮು ಸೇವ್ ಆಗುತ್ತಲ್ವಾ, ಹಾಗಾಗಿ. ಓಕೆನಾ. ಸೊ ನೋಡಿ ಈ ರೀತಿ ಕುಚ್ಚು ಕಟ್ಟಾದಮೇಲೆ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಗ್ಲೂ ಮಾಡಿ ಲಾಸ್ಟಲ್ಲಿ ಡ್ರೈ ಆದಮೇಲೆ ಕಟ್ ಮಾಡಿದ್ರೆ ಎಕ್ಸ್ಟ್ರಾ ಥ್ರೆಡ್ಡು ಕಟ್ ಮಾಡಿದ್ರೆ ಆಯಿತು. ಕುಚ್ಚು ಕಟ್ಟೋದು ಮಾತ್ರ ನಾನಲ್ಲಿ ತೋರಿಸಿದ್ದೀನಿ ಯಾವುದೇ ನೋಡಿ ಈ ರೀತಿ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಸೊ ನೋಡಿ 1 2 3 4 3 2 1 ಆ ಥರ ಇದ್ರಲ್ಲಿ ಕಟ್ಟಿದ್ದೀನಿ. ನಾನು ಸಪ್ರೇಟಾಗಿ ಕಟ್ಟಿದ್ದೀನಿ ಡಿಸ್ಟೆನ್ಸಲ್ಲಿ. ನೋಡ್ಬೋದು ಸೀರೆಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಫೈನಲ್ ಲುಕ್ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಆ್ಯಕ್ಚುಲಿ ಟ್ರಿಕ್ಸು ನೀವು ಖಂಡಿತ ಮಿಸ್ ಮಾಡ್ಕೊಬೇಡಿ. ನಾನು ಶೇರ್ ಮಾಡಿರೋ ಟ್ರಿಕ್ಸು ತುಂಬಾ ಈಸಿ ಇದೆ. ನೀವು ಟ್ರೈ ಮಾಡಿ, ಈ ಥರ ನಿಮ್ಮ ಸೀರೆಗೆಲ್ಲನೂ ನೀವು ಹಾಕ್ಕೊಳ್ಬೋದು. ಟ್ರೆಡಿಷ್ನಲ್ ಲುಕ್ ಚೆನ್ನಾಗಿ ಕಾಣಿಸುತ್ತಲ್ವಾ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೀರೆಗೆ ಅಲ್ವಾ. ನೋಡಿ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸ್ ಸಪ್ರೇಟಾಗಿ ಮಾಡ್ಬೋದು, ಜಾಯಿಂಟಲ್ಲಿ ಮಾಡ್ಬೋದು. ಈ ರೀತಿ ವೇರಿಯೇಷನ್ ನಿಮ್ಗೆ ಯಾವ ಥರ ಬೇಕೋ ಆ ಥರನ ಮಾಡ್ಕೊಂಡು ಹೋಗ್ಬೋದು. ಇದು ಸೆಲ್ಫ್ ಕಲರು, ಹಾಗಾಗಿ ಅದು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ಲಿಲ್ಲ, ಅದಕ್ಕೆ ನಿಮ್ಗೆ ಹತ್ರದಲ್ಲಿ ತೋರಿಸಿದ್ದೀನಿ. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಹನಿಕೂಮ್ ಡಿಸೈನ್ ಇದೇನೇ ಹೇಳಿದ್ದು ನಿಮಗೆ. ಸೊ ಚೆನ್ನಾಗಿದೆ ಅಲ್ವಾ. ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇದ್ರ ಬಗ್ಗೆ ಹೇಳ್ತೀನಿ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಶೇರ್ ಮಾಡ್ತೀನಿ ಅಂತ. ಸೊ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೋಡ್ಬೋದು ಟ್ರೆಡಿಷ್ನಲ್ ಸೀರೆ ಕುಚ್ಚು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸೀರೆಗಂತೂ ನೀವು ಕಂಪ್ಲೀಟ್ ಮಾಡೋದನ್ನ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸೆಲ್ಫ್ ಕಲರು, ಹಾಗಾಗಿ ನಾನು ಹತ್ರದಿಂದ ತೋರಿಸಿದ್ದೀನಿ ನಿಮಗೆ, ದೂರ ಕಾಣಿಸಲ್ಲ ಅಂತೇಳಿ. ಸೊ ಈ ಹೊಸ ಮೆಥಡ್ನ ನೀವು ಟ್ರೈ ಮಾಡಿ. ಓಕೆನಾ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಶೇರ್ ಮಾಡಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ ಆದಷ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.